10 ನಾಗದೇವತೆಗಳನ್ನು ಅವರ ಪರ್ಮಿಷನ್ ಪಡೆದು ನಾವು ವಾಸ ಮಾಡಬೇಕು. ಹಾಗಾಗಿ ಅಂತಹ ನಾಗದೇವತೆಗಳು ಇಂತಹ ಮರಗಿಡಗಳಿದ್ದಲ್ಲಿ ತುಂಬ ವಾಸ ಮಾಡ್ತಾರಂತೆ. ಅದಕ್ಕೆ ಇಂತಹ ಸ್ಥಳದಲ್ಲಿ ನಾಗದೇವತೆಗಳ ವಾಸ ಇತ್ತು. ಈ ಸ್ಥಳ ಸುತ್ತಮುತ್ತೆಲ್ಲ ಮರಗಿಡಗಳೇ ಇತ್ತು. ಅವರು ನಮಗೆ ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ಈ ಸ್ಥಳವಾಸಿಗಳೆಲ್ಲ ಅವರ ಅನುಗ್ರಹ ಪಡೆದಾಗ ಮಾತ್ರ ನಮಗೆ ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯತೆ ಬರ್ತದೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ಇವತ್ತಿನ ಸುಬ್ರಹ್ಮಣ್ಯ ಚಂಪಾಷಷ್ಠಿ ದಿವಸ ನಾಗದೇವತೆಯ ಒಳಗಡೆಯಲ್ಲಿರುವ ಸುಬ್ರಹ್ಮಣ್ಯನನ್ನು ನಾಗನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಅಭಿಷೇಕಗಳು ಪರಿಪೂರ್ಣ ಆಗಬೇಕು ಅಂತ ಹೇಳ್ಕೊಳ್ಳಿ. ಇದು ಸದ್ಯದಲ್ಲಿ ಪ್ರಸನ್ನ ಪೂಜೆ ಪ್ರಸಾದ ವಿತರಣದ ಆದೇಶವಿದೆ. ಇದಕ್ಕೆ ಪ್ರಸನ್ನ ಪೂಜೆ ಮಾಡಬೇಕು ಅಂತ ಅವನು ಎಲ್ಲ ದೋಷಗಳನ್ನು ಪರಿಹಾರ ಮಾಡುವ ದೇವತೆಯಾಗಿ ಕೊಡ್ತಾಳಂತೆ. ಅವನಿಗೆ ಸೈನಾಧಿಪತ್ಯವನ್ನು ಕಟ್ಟಿದ್ದಾರೆ. ದೇವತೆಗಳೆಲ್ಲ ಎಲ್ಲ ದೇವತಾ ಸೈನ್ಯಕ್ಕೆ ಸುಬ್ರಹ್ಮಣ್ಯನೇ ಅಧಿಪತಿಯಾಗಬೇಕು ಅಂತ ಅವನಿಗೆ ಸೈನಾಧಿಪತ್ಯವನ್ನು ಕಟ್ಟಿ ತಾರಕಾಸುರನ್ನು ಸಂಹಾರ ಮಾಡಲಿಕ್ಕೆ ಕಳಿಸ್ತಾರೆ. ಬಹುದೊಡ್ಡ ಯುದ್ಧ ದೇವತೆಗಳಿಗೆ ಮತ್ತು ದೈತ್ಯರಿಗಾದಂಥ ತಾರಕಾ ಯುದ್ಧ ಅಂತ ಹೇಳಿ ಬಹಳ ಪ್ರಸಿದ್ಧ. ಬಹುದೊಡ್ಡ ಯುದ್ಧ ಆಗಿ ತಾರಕಾಸುರ ಸಂಹಾರ ಮಾಡಿದ ಮೇಲೆ ಆ ಸ್ಕಂದನನ್ನು ಸಂಹಾರ ಮಾಡಿದ ದಿವಸ ಅವತ್ತು ಷಷ್ಠಿ ಅಂದರೆ 6ನೆಯ ಶುಕ್ಲಪಕ್ಷದ ಮಾರ್ಗಶಿರ ಮಾಸದ 6ನೇ ದಿವಸ ಷಷ್ಠಿ ಎಂದೇ ಆವತ್ತು ತಾರಕಾಸುರ ಸಂಹಾರ ಮಾಡ್ತಾರೆ. ಆವತ್ತು ಕುಮಾರನಿಗೆ ಅಂದರೆ ಸ್ಕಂದನಿಗೆ ಧಾರೆಯ ಮುಖಾಂತರವಾಗಿ ಹಾಲಿನ ಅಭಿಷೇಕ ಮಾಡಿ ಅವನನ್ನು ಸೈನ್ಯಾಧಿಪತಿ ದೇವಸೇನಾಧಿಪತಿ ಅಂತ ಅವನಿಗೆ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಮಾಡ್ತಾರಂತೆ. ಆ ದಿವಸ ಷಷ್ಠಿಯ ದಿವಸದಲ್ಲಿ ಒಂದು ವಿಶಿಷ್ಟವಾದ ಯೋಗ ಪ್ರಾಪ್ತಿ ಚಂಪಾ ಅಂತ ಯೋಗ ಅದಕ್ಕೆ ಹೆಸರು. ಆ ದಿವಸ ಏನು ಕೆಲಸ ಮಾಡಿದರೆ ವಿಜಯ ಪ್ರಾಪ್ತಿ ಆಗ್ತದಂತೆ. ಅಂತಹ ಯೋಗ ಕೊಡುವಂತಹ ದಿವಸ ಚಂಪಾ ಎಂಬ ಯೋಗ. ಆ ಚಂಪಾ ಯೋಗ ಆ ದಿವಸ ಇತ್ತಂತೆ. ಹಾಗಾಗಿ ಆ ದಿವಸ ಸುಬ್ರಹ್ಮಣ್ಯನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ. ಅವನು ದೇವಸೇನಾಧಿಪತಿಯಾಗಿ ಅವನಿಗೆ ಪಟ್ಟಾಭಿಷೇಕ ಮಾಡಿದ ದಿವಸ ಇವತ್ತು ಷಷ್ಠಿ ಅಂತ ಕರೀತೇವೆ, ಸುಬ್ರಹ್ಮಣ್ಯ ಷಷ್ಠಿ ಅಂತ. ಈ ಸುಬ್ರಹ್ಮಣ್ಯ ಇದು ನಾಗನಿಗೆ ಇರತಕ್ಕಂತಹ ಸಂಬಂಧ ಅಂದರೆ ಬಹಳ ಅದ್ಭುತವಾಗಿರತಕ್ಕಂಥದ್ದು. ಅಂದರೆ ಒಂದು ಎಲ್ಲ ದೇವತೆ ಆಯಾಯ ರೂಪದಿಂದ ಸುಬ್ರಹ್ಮಣ್ಯ ಧರ್ಮೇ ಸರ್ವಾಹ ವೈತರಣ್ಯಾಂ ಸಮಾಶ್ರಿತಾಃ ನಮೋಸ್ತುತೇಭ್ಯಃ ಸುಪ್ರೀತಾಃ ಪಾರ್ವತಿ ಸದಾ ಪೃಥಿವ್ಯಾಂ ಚೈವ ಯೇ ಸರ್ವಾಃ ಯೇ ನಮೋಸ್ತುತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಮೇ ಸದಾ ಸರ್ವಾಃ ಅನಂತಾದ್ಯಾಃ ಪರಾಃ ನಮೋಸ್ತುತೇಭ್ಯಃ ಸರ್ವೇಭ್ಯೋ ನಮಃ ಯಾ ನಮೋ ನಮಃ ತಮೇವ ಶರಣಮ ಆಜ್ಞಾಭಾವೇನ ರಕ್ಷ ಎಲ್ಲ ಭಕ್ತಜನರು ಕೂಡ ನಾಗರಾಜನನ್ನು ಸುಬ್ರಹ್ಮಣ್ಯನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಪ್ರಸಾದ ವಿತರಣೆಗಳಾಗ್ತದೆ. ಅವರು ತೀರ್ಥ ಪ್ರಸಾದ ಇತ್ಯಾದಿಗಳನ್ನು ಕ್ರಮಬದ್ಧವಾಗಿ ಸಾಲಲ್ಲಿ ಬಂದು ದೇವರ ದರ್ಶನ ಮಾಡಿ
ಭಾಳ ಖುಷಿ ಆಯ್ತು ಬನ್ನಿ ನೆಮ್ಮದಿ ಇದ್ಕೋದಿಲ್ಲ. ಚಂಪಾ ಷಷ್ಠಿ ಏನು ವಿಶೇಷ ಮಾಡ್ತಾ ಇದ್ದೀವಿ? ಹಾಂ ಹೇಳಿ. ನಾನು ಟಿ ಎನ್ ರಾಘವೇಂದ್ರ ಅಂತ ನಾಗ ಸಂಪದದ ಅಧ್ಯಕ್ಷ. ಸುಮಾರು 45 ವರ್ಷದಿಂದ ಇಲ್ಲಿ ನಾಗನ ವಿಶೇಷ ಕಾರ್ಯಕ್ರಮ ಪ್ರತಿ ವರ್ಷ ಸೃಷ್ಟಿ ನಾಗರ ಪಂಚಮಿ ಎಲ್ಲ ನಡೀತಾ ಇದೆ. ಅಮೋಘವಾಗಿ ಎಲ್ಲ ಇದಾಗಿದೆ. ನಾಗ ಎಲ್ಲರಿಗೂ ಎಲ್ಲರಿಗೂ ಅಭಿವೃದ್ಧಿಯನ್ನು ಊಟ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಪ್ರತಿ ವರ್ಷವೂ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಇಂಥದ್ದು ನಾವು ಸುಮಾರು ಇದನ್ನು ಅಭಿವೃದ್ಧಿ ಮಾಡುವಂಥ ಉದ್ದೇಶವನ್ನು ಕಮಿಟಿ ಎಲ್ಲ ಇದ್ದಾರೆ. ಎಲ್ಲ ಸೇರಿ ಮಾಡ್ತೇವೆ. ಹಾಗೆ ಎಲ್ಲ ನಾಗ ಇವತ್ತು ವಿಶೇಷ ದಿನ. ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ, ನಾಗರಂತ ಸಂಕಷ್ಟವನ್ನು ಪೂರ್ಣ ಅನುಗ್ರಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಚಂಪಾ ಷಷ್ಠಿ ಬಿಟ್ಟು ಬೇರೆ ಏನೆಲ್ಲ ಕಾರ್ಯಕ್ರಮ ಮಾಡ್ತೀರಿ ಇಲ್ಲಿ? ಅಂದರೆ ನಾಗರ ಪಂಚಮಿ ನಾಗರ ಪಂಚಮಿ ಮತ್ತು ಪ್ರತಿ ವರ್ಷ ಸೃಷ್ಟಿ, ನಮ್ಮ ಪ್ರತಿ ತಿಂಗಳು ಅವರವರ ನಕ್ಷತ್ರದಲ್ಲಿ ಯಾರು ಇದು ಮಾಡ್ತಾರೋ ಅವರಿಗೆ ಸಂಖ್ಯೆಯಲ್ಲಿ ಪೂಜೆ ಮಾಡ್ತಾ ಇರ್ತೇವೆ. ಅವ್ರ ಹತ್ರಲ್ಲಿ ವರ್ಷಕ್ಕೊಂದ್ಸಲಿ ಕೊಡ್ಬೋದು, ಪ್ರತಿ ತಿಂಗಳಲ್ಲೂ ಕೊಡುವಂಥದ್ದು ಒಂದು ಅವಕಾಶ ಎಲ್ಲ ಮಾಡಿದ್ದೇವೆ. ಸೇವೆಯನ್ನು ಟೊಮಟೊ ಕೂಡ ಕಮ್ಮಿ ಇಟ್ಟಿದ್ದೇವೆ. ಹಾಗಾಗಿ ಎಲ್ಲ ಜನರಿಗೂ ಅದು ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಲಿ ಎಂಬ ಉದ್ದೇಶದಿಂದ ಇದು ಮಾಡಿದ್ದೇವೆ. ಈಗ ಎಲ್ಲ ಜನರು ಈ ಕ್ಷೇತ್ರ ಬಗ್ಗೆ ಎಲ್ಲ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಯಾಕಂದರೆ ನಾಗನ ಅಷ್ಟೊಂದು ಕರುಣೆ ಎಲ್ಲರ ಮೇಲೆ ಇದಿದೆ. ಹೀಗೆ ಇನ್ನು ಮುಂದೆ ಈ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ. ಥ್ಯಾಂಕ್ ಯು. ಊಟ ಮಾಡಿ ಸರ್, ಊಟ ಮಾಡಿ. 1 ಸೆಕೆಂಡ್ ಹೋಲ್ಡ್ ಮಾಡಿ.